ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿನಿಯರೇ, ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್ ಆನ್ಲೈನ್ ಕ್ಲಾಸ್ನಲ್ಲಿ ಯೂನಿಟ್ ನಂಬರ್ 1 ಸೆಕ್ಷನ್ ನಂಬರ್ 6 ಕಂಪ್ಯಾರಿಸನ್ ಆಫ್ ಲ್ಯಾನ್ ಮ್ಯಾನ್ ವ್ಯಾನ್ ಹಾಗೂ ಕಂಪ್ಯಾರಿಸನ್ ಆಫ್ ಡೇಟಾಗ್ರಾಮ್ ಆ್ಯಂಡ್ ವರ್ಚುವಲ್ ಸರ್ಕ್ಯೂಟ್ ಪ್ಯಾಕೇಜ್ ಸ್ವಿಚಿಂಗು ಈ ಕ್ಲಾಸ್ನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ನೆಟ್ವರ್ಕ್ ಕಾನ್ಫಿಗರೇಷನ್. ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ಒಂದು ಡೇಟಾ ಟ್ರಾನ್ಸ್ಫರ್ ಮೂಲಕ ಕಮ್ಯುನಿಕೇಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಕಂಪ್ಯೂಟರ್ ನೆಟ್ವರ್ಕ್ ಅಂತೇಳಿ ಕರಿತೀವಿ. ಕಂಪ್ಯೂಟರ್ ನೆಟ್ವರ್ಕಲ್ಲಿ ಸಣ್ಣದಾಗ್ಬೋದು, ದೊಡ್ಡದಾಗ್ಬೋದು. ಅದರಲ್ಲಿ ಪ್ರೈವೇಟ್ ನೆಟ್ವರ್ಕ್ ಆಗಿರ್ಬೋದು, ಪಬ್ಲಿಕ್ ನೆಟ್ವರ್ಕ್ ಆಗಿರ್ಬೋದು. ಈ ಒಂದು ಕಾರಣಕ್ಕೆ ನಾವು ಕ್ಲಾಸಿಫಿಕೇಷನ್ ಕ್ರಿಯೇಟ್ ಮಾಡಬೇಕಾಗತ್ತೆ. ದ ಕಂಪ್ಯೂಟರ್ ನೆಟ್ವರ್ಕ್ ಕ್ಲಾಸಿಫೈಡ್ ಹ್ಯಾಸ್ ಲ್ಯಾಂಡ್ ಮ್ಯಾನ್ ವ್ಯಾನ್. ನಾನು ಲಾಸ್ಟ್ ವಿಡಿಯೋ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೂ ಒಂದು ರೀಕಾಲ್ ಪರ್ಪಸ್ಸಿಗೆ ಮತ್ತೊಮ್ಮೆ ರಿವೈಸ್ ಮಾಡ್ತಾ ಇದ್ದೀನಿ. ಲೋಕಲ್ ಏರಿಯಾ ನೆಟ್ವರ್ಕ್ ಅಂತಂದರೆ ಜಸ್ಟ್ ಎರಡೇ ಪಾಯಿಂಟಲ್ಲಿ ಹೇಳಬೇಕಾಗಿರೋದು ಲೆಸ್ ದೆನ್ 1 ಕಿಲೋಮೀಟರ್. ಇದು ಒಂದು ಕಂಪ್ಯೂಟರ್ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಈಸ್ ಅ ಕಂಪ್ಯೂಟರ್ ನೆಟ್ವರ್ಕ್ ಇನ್ ವಿಚ್ ಹ್ಯಾವಿಂಗ್ ಓನ್ಲಿ ಲೆಸ್ ದೆನ್ 1 ಕಿಲೋಮೀಟರ್ ಇನ್ ಡಿಸ್ಟೆನ್ಸ್. ಮತ್ತು ಪ್ರೈವೇಟ್ ನೆಟ್ವರ್ಕ್ ಅಂತಂದರೆ ನಿಮ್ಮಲ್ಲಿ ಒಂದು 10 ಕಂಪ್ಯೂಟರ್ ಇದೆ. 10 ಕಂಪ್ಯೂಟರ್ ವಿತಿನ್ ಬಿಲ್ಡಿಂಗ್ ಅಥವಾ ವಿತಿನ್ ಒನ್ ಸಿಂಗಲ್ ಆಫೀಸ್ ಅಥವಾ ವಿತಿನ್ ಒನ್ ಏರಿಯಾ. ಆ ಏರಿಯಾ ಬಂದುಬಿಟ್ಟು ವಿತಿನ್ 1 ಕಿಲೋಮೀಟರ್. 1 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ನೀವೇನಾದರೂ ಒಂದು 10 ಕಂಪ್ಯೂಟರ್ನ ಇಂಟರ್ ಕನೆಕ್ಟೆಡ್ ಮಾಡಿದರೆ ಅದು ನಿಮಗೆ ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ಆ 10 ಕಂಪ್ಯೂಟರಲ್ಲಿ ಯಾವುದಾದ್ರೂ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ಒಂದು ಕೋಯಾಕ್ಸಿಯಲ್ ಕೇಬಲ್ ಮೂಲಕ ಅಥವಾ ಯಾವುದಾದ್ರೂ ಒಂದು ಟ್ರಾನ್ಸ್ಮಿಷನ್ ಮೀಡಿಯಂ ಮೂಲಕ ನೀವು ಡೇಟಾನ ಎಕ್ಸ್ಚೇಂಜ್ ಮಾಡ್ಬೋದು. ಓಕೆ, ಆ ಒಂದು 10 ಕಂಪ್ಯೂಟರ್ಸ್ ಮಾತ್ರ ನಾನು ನಿಮಗೆ ಹೇಳ್ತಾ ಇರೋದು. ಫಸ್ಟ್ ಕಂಪ್ಯೂಟರ್ ಬಿಟ್ಟು ರಿಮೈನಿಂಗ್ 9 ಕಂಪ್ಯೂಟರ್ಸಿಗೆ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಈ ಒಂದು ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ಇದಕ್ಕೆ ನೀವು ಚಾರ್ಜ್ ಕೊಡಬೇಕಾಗಿಲ್ಲ. ಅಂದರೆ ಇದು ಯಾವುದೇ ರೀತಿಯ ಚಾರ್ಜ್ ಕ್ರಿಯೇಟ್ ಆಗಲ್ಲ. ಓಕೆ, ಅದಕ್ಕೆ ನಾನು ನಿಮಗೆ ಏನಂತ ಕರಿತೀವಿ, ಪ್ರೈವೇಟ್ ನೆಟ್ವರ್ಕ್. ನೀವು ಎಷ್ಟು ಬೇಕಾದರೂ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಲಿಮಿಟೇಷನ್ಸ್ ಇಲ್ಲ. ಅನ್ಲಿಮಿಟೆಡ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಬಟ್ ಮ್ಯಾನ್ ಅಂತ ಬಂದಾಗ ಬಿಟ್ವೀನ್ 5 to 25 ಕಿಲೋಮೀಟರ್. ಇದು ನಾವು ಎಕ್ಸಾಕ್ಟಾಗಿ ಅಂತ ಹೇಳೋಕ್ಕಾಗಲ್ಲ, ಒಂದು ಅಂದಾಜು ಮೇಲೆ ಹೇಳ್ಬೋದು, ಬಿಟ್ವೀನ್ 5 to 25 ಕಿಲೋಮೀಟರ್. ಇನ್ನೊಂದು ಪಬ್ಲಿಕ್ ನೆಟ್ವರ್ಕ್. ಇಲ್ಲಿ ಪ್ರೈವೇಟ್ ನೆಟ್ವರ್ಕ್ ಅಂದರೆ ವಿತಿನ್ ದ ಸಿಂಗಲ್ ಆಫೀಸ್ ಅಥವಾ ವಿತಿನ್ ದ ಬಿಲ್ಡಿಂಗ್ ಆರ್ ವಿತಿನ್ ದ ಅಪಾರ್ಟ್ಮೆಂಟ್ ನಾವೇನು ಮಾಡ್ತೀವಿ, ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಪ್ರೈವೇಟ್ ನೆಟ್ವರ್ಕ್ ಮಾಡ್ತೀವಿ. ಅದರಲ್ಲಿ ಬರುವಂಥ ಯಾವುದಾದ್ರೂ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಗೊತ್ತಾಯ್ತಾ? ಬಟ್ ರಿಮೆಂಬರ್, ಇಲ್ಲಿ ಎಲ್ಲ ಕಂಪ್ಯೂಟ್ರು ಒಂದು ಟ್ರಾನ್ಸ್ಮಿಷನ್ ಮೀಡಿಯಂ ಮೂಲಕ ಇಂಟರ್ ಕನೆಕ್ಟೆಡ್ ಆಗಿದೆ. ಬಟ್ ಮ್ಯಾನಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕಂಪ್ಯೂಟರ್ ಇಂಟರ್ ಕನೆಕ್ಟ್ ಆಗಿಲ್ಲ. ಒಂದು ಲೋಕಲ್ ಏರಿಯಾ ನೆಟ್ವರ್ಕಿಂದ ಇನ್ನೊಂದು ಲೋಕಲ್ ಏರಿಯಾ ನೆಟ್ವರ್ಕಿಗೆ ನೀವು ಕಮ್ಯುನಿಕೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ 5ರಿಂದ 25 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋಂತಂದರೆ ದಾವಣಗೆರೆಯಿಂದ ಹರಿಹರ ಅಥವಾ ಹರಿಹರದಿಂದ ರಾಣೆಬೆನ್ನೂರು. ಓಕೆ, ನಿಮಗೆ ದಾವಣಗೆರೆಯಿಂದ ಹರಿಹರ ದಾವಣಗೆರೆ ಒಂದು ಪೀಸಿಂದ ಹರಿಹರದಲ್ಲಿರುವ ಇನ್ನೊಂದು PC ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಆವಾಗ
ದಾವಣಗೆರೆಯಿಂದ ಹರಿಹರ ಒಂದು ಕೇಬಲ್ ಎಳೆಯೋಕ್ಕಾಗತ್ತಾ? ಈಸ್ ಇಟ್ ಪಾಸಿಬಲ್ ಟು ಪುಟ್ ದ ವಯರ್ ಫ್ರಮ್ ದಾವಣಗೆರೆ ಟು ಹರಿಹರ? ಪ್ರಾಕ್ಟಿಕಲಿ ಇಂಪಾಸಿಬಲ್. ಅದಕ್ಕೆ ನಾವೇನು ಮಾಡ್ತೀವಿ, ಯಾವ ಕಂಪ್ಯೂಟರಿಂದ ನೀವು ಯಾವ ಕಂಪ್ಯೂಟರಿಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದೀರಾ ಆ ಎರಡು ಕಂಪ್ಯೂಟರ್ನ ಪಬ್ಲಿಕ್ ನೆಟ್ವರ್ಕ್ ಕನೆಕ್ಟ್ ಆಗಿರಬೇಕು. ಪಬ್ಲಿಕ್ ನೆಟ್ವರ್ಕ್ ಅಂತಂದರೆ ಪಬ್ಲಿಕ್ ನೆಟ್ವರ್ಕ್ ಪ್ರೊವೈಡರ್, ಎಕ್ಸಾಂಪಲ್ BSNL, MTNL, ಏರ್ಟೆಲ್, ಡೊಕೊಮೊ, ಐಡಿಯಾ, ವೋಡಾಫೋನ್, ಜಿಯೋ, ಇವೆಲ್ಲ ಪಬ್ಲಿಕ್ ನೆಟ್ವರ್ಕ್. ಈ ಒಂದು ಪಬ್ಲಿಕ್ ನೆಟ್ವರ್ಕ್ ಮೂಲಕ ನೀವು ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರು ಇಂಟರ್ನೆಟ್ ಸರ್ವಿಸ್ ಮೂಲಕ ನೀವು ಡೇಟಾನ ಎಕ್ಸ್ಚೇಂಜ್ ಮಾಡ್ಬೋದು. ಅದಕ್ಕೆ ನಾವು ನಿಮಗೇನಂತ ಕರಿತೀವಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತೇಳಿ ಕರಿತೀವಿ. ಬಟ್ ರಿಮೆಂಬರ್, ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಪ್ರೈವೇಟ್ ನೆಟ್ವರ್ಕ್. ಈ ಪ್ರೈವೇಟ್ ನೆಟ್ವರ್ಕಿಗೆ ನೀವು ಎಷ್ಟು ಬೇಕಾದರೂ ಕಮ್ಯುನಿಕೇಟ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಲಿಮಿಟೇಷನ್ಸ್ ಇಲ್ಲ. ನೀವು ಒಂದೇ ದಿನದಲ್ಲಿ 1000 GB ಡೌನ್ಲೋಡ್ ಮಾಡ್ಬೋದು, 1000 GB ಅಪ್ಲೋಡ್ ಮಾಡ್ಬೋದು. ಆದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕಿಗೆ ಬಂದಾಗ ಇದು ಪಬ್ಲಿಕ್ ನೆಟ್ವರ್ಕ್ ಆಗಿರೋದ್ರಿಂದ ಅದಕ್ಕೊಂದು ಲಿಮಿಟೇಷನ್ಸ್ ಇದೆ. ಈ ಲಿಮಿಟೇಷನ್ ಡಿಪೆಂಡ್ಸ್ ಅಪಾನ್ ಯುವರ್ ಟೇಕಿಂಗ್ ದಿ ಪ್ಲ್ಯಾನ್. ನೀವು ಯಾವ ಪ್ಲ್ಯಾನ್ನ ಅಡಾಪ್ಟ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಆ ಪ್ಲ್ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯೂಶಲಿ ಡೈಲಿ 1 GB ಫ್ರೀ ಕೊಡ್ತಾರೆ. ಸೊ ಪರ್ ಡೇ 1 GB ಫ್ರೀ ಕೊಡ್ತಾರೆ ಅಂತ ಅಂದಮೇಲೆ ಜಸ್ಟ್ 1 ಡೇ ಅಂದರೆ ವಿತಿನ್ 24 hours ಯು ಕ್ಯಾನ್ ಎಕ್ಸ್ಚೇಂಜ್ ದ ಡೇಟಾ ಅಪ್ ಟು 1.5 GB. ಗೊತ್ತಾಯ್ತಾ? ನೆಕ್ಸ್ಟ್, ವ್ಯಾನ್, ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್ ಅಂತ ಬಂದಾಗ ಮೋರ್ ದೆನ್ 100 ಕಿಲೋಮೀಟರ್. ಇದು ನಿಮಗೆ ಪ್ರೈವೇಟ್ ನೆಟ್ವರ್ಕ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಮೇಕ್ ಇಟ್ ಪ್ರೈವೇಟ್ ನೆಟ್ವರ್ಕ್ ಯಾವ ಸಪರೇಟ್ ಸ್ಯಾಟಲೈಟ್. ನಿಮ್ಮಲ್ಲಿ ಸಪರೇಟ್ ಸ್ಯಾಟಲೈಟ್ ಇದ್ದರೆ ಆ ಒಂದು ಸ್ಯಾಟಲೈಟ್ ಯೂಸ್ ಮಾಡ್ಕೊಂಡು ಪ್ರೈವೇಟ್ ನೆಟ್ವರ್ಕ್ ಮಾಡ್ಬೋದು. ಬಟ್ ನಿಮಗೆ ಆ್ಯಸ್ ಪರ್ ಟೆಕ್ಸ್ಟ್ ಬುಕ್ ಇನ್ಫಾರ್ಮೇಷನ್ನು ವ್ಯಾನ್ ಅಂತ ಅನ್ನೋದು ಪಬ್ಲಿಕ್ ನೆಟ್ವರ್ಕ್. ಪಬ್ಲಿಕ್ ನೆಟ್ವರ್ಕ್ ಅಂದರೆ ವಿ ಹ್ಯಾವ್ ಟು ಇಂಟರ್ಕನೆಕ್ಟೆಡ್ ಟು ಪಬ್ಲಿಕ್ ನೆಟ್ವರ್ಕ್ ಓನ್ಲಿ. ಓಕೆ, ವ್ಯಾನ್ ಅಂತ ಬಂದಾಗ ನಿಮಗೆ ಮೋರ್ ದೆನ್ 100 ಕಿಲೋಮೀಟರ್. ಮೋರ್ ದೆನ್ 100 ಕಿಲೋಮೀಟರ್ ಅಂದರೆ ನಿಮಗೆ 200 ಆಗಿರ್ಬೋದು, 400 ಆಗಿರ್ಬೋದು, 1000 ಆಗಿರ್ಬೋದು, 2000 ಆಗಿರ್ಬೋದು, ಅಥವಾ ಆಲ್ ಓವರ್ ದಿ ವರ್ಲ್ಡ್ ಕಮ್ಯುನಿಕೇಟ್ ಆಗಿರ್ಬೋದು. ಅಂದರೆ ನೀವು ದಾವಣಗೆರೆಯಿಂದ ಅಮೇರಿಕಾ ಕಮ್ಯುನಿಕೇಟ್ ಮಾಡ್ಬೋದು, ಅಥವಾ ಆಫ್ರಿಕಾದಲ್ಲೂ ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ನಿಮಗೆ ಎಲ್ಲಿದೆಯೋ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಓಕೆ, ಲ್ಯಾನ್ ಮ್ಯಾನ್ ಬ್ಯಾನ್ ನನಗೆ ಅರ್ಥ ಆಗಿದೆ. ಈಗ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಕಂಪ್ಯಾರಿಸನ್ ಮಾಡೋದ್ರಲ್ಲಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಈಗ ನೋಡಿ, ಡೆಫಿನೇಷನ್ ಅಂತ ಬಂದಾಗ ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ನೆಕ್ಸ್ಟ್, ಓನರ್ಶಿಪ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಯಾರು ಓನರು? ದ ಲೋಕಲ್ ಏರಿಯಾ ನೆಟ್ವರ್ಕ್ ಇಸ್ ಓನ್ ಬೈ ಪ್ರೈವೇಟ್ ಆರ್ಗನೈಜೇಷನ್. ಯಾರು ಆ ಲೋಕಲ್ ಏರಿಯಾ ನೆಟ್ವರ್ಕ್ನ ಇಂಪ್ಲಿಮೆಂಟ್ ಮಾಡಿದ್ದಾರೋ ಅವ್ರದ್ದೇ ಅದು ಓನರು. ಆದರೆ ಮ್ಯಾನ್ ಮತ್ತು ವ್ಯಾನ್ ಅಂತ ಬಂದಾಗ ಇದು ಪಬ್ಲಿಕ್ ನೆಟ್ವರ್ಕ್. ಈ ಪಬ್ಲಿಕ್ ನೆಟ್ವರ್ಕ್ ಆಗಿರೋದ್ರಿಂದ ಇದು ಪಬ್ಲಿಕ್ ಓನರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಓನರ್ ಆಗಿರ್ಬೋದು. ಬಟ್ ಇದರಲ್ಲಿ ಪಬ್ಲಿಕ್ ಇದೆ, ಪ್ರೈವೇಟ್ ಇದೆ. ನೀವು ಪ್ರೈವೇಟ್ ನೆಟ್ವರ್ಕ್ ಮಾಡ್ಕೋಬೇಕು ಅಂತಂದರೆ ದಟ್ ಈಸ್ ಪಾಸಿಬಲ್ ಥ್ರೂ ದಿ ಸ್ಯಾಟಲೈಟ್ ಬೇಸ್ಡ್. ಓಕೆ, ಈ ಮ್ಯಾನಲ್ಲಿ ಕೂಡ ಪಬ್ಲಿಕ್ ಮಾಡ್ಕೋಬೋದು ಅಥವಾ ಪ್ರೈವೇಟ್ ಮಾಡ್ಕೋಬೋದು. ಸ್ಪೀಡು, ಯಾವ ಕಂಪ್ಯೂಟರ್ ನೆಟ್ವರ್ಕಲ್ಲಿ ಸ್ಪೀಡ್ ಜಾಸ್ತಿ ಇದೆ? ನಿಮ್ಮ ಲೋಕಲ್ ಏರಿಯಾ ನೆಟ್ವರ್ಕು ಸ್ಪೀಡ್ ಜಾಸ್ತಿ ಇದೆ.
ನಮ್ಮ ಲೋಕಲ್ ಏರಿಯಾ ನೆಟ್ವರ್ಕ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ತುಂಬ ಫಾಸ್ಟಾಗಿ ಕಮ್ಯುನಿಕೇಟ್ ಮಾಡ್ಬೋದು, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ಬೋದು, ಭಾಳ ಫಾಸ್ಟಾಗಿ ಪ್ರೊಸೆಸ್ ಮಾಡ್ಬೋದು. ಅದೇ ಮೆಟ್ರೋಪಾಲಿಟನ್ಸ್ ಏರಿಯಾ ನೆಟ್ವರ್ಕಲ್ಲಾದರೆ ಸ್ಪೀಡು ಅವರೇಜ್ ಇದೆ. ಬಟ್ ವೈಡ್ ಏರಿಯಾ ನೆಟ್ವರ್ಕಲ್ಲಿ ಸ್ಪೀಡು ಕಮ್ಮಿ ಆಗುತ್ತೆ. ಯಾಕೆಂದರೆ ಡಿಸ್ಟೆನ್ಸ್ ಜಾಸ್ತಿ ಆದಾಗ ಟೈಮ್ ಜಾಸ್ತಿ ತಗೊಳುತ್ತೆ. ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಇದೆ ಅಂತಂದರೆ ಡಿಸ್ಟೆನ್ಸ್ ಮೀನ್ ದ ಲೆಂತ್ ಬಿಟ್ವೀನ್ ಫಸ್ಟ್ ಕಂಪ್ಯೂಟರ್ ಆ್ಯಂಡ್ ಸೆಕೆಂಡ್ ಕಂಪ್ಯೂಟರ್ ಮೀನ್ಸ್ ಸೋರ್ಸ್ ಟು ಡೆಸ್ಟಿನೇಷನ್ ಕಂಪ್ಯೂಟರ್ ಲೆಂತ್ ಕಡಿಮೆ ಇದ್ದರೆ ಸ್ಪೀಡ್ ಕೂಡ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಆದರೆ ಲೆಂತ್ ಜಾಸ್ತಿ ಆದಂಗೆಲ್ಲ ಸ್ಪೀಡು ಕಮ್ಮಿ ಆಗ್ತಾ ಹೋಗುತ್ತೆ. ಡಿಲೇ, ಯಾವುದರಲ್ಲಿ ಜಾಸ್ತಿ ಡಿಲೇ ಇದೆ? ನಿಮಗೆ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ನೆಟ್ವರ್ಕ್ ಪ್ರಾಪಗೇಷನ್ ಡಿಲೇ ಈ ಶಾರ್ಟ್ ಅಂದರೆ ಕಡಿಮೆ ಇದೆ. ಆಮೇಲೆ ಮ್ಯಾನಲ್ಲಿ ಮೋಡ್ರೇಟ್ ಇದೆ, ವ್ಯಾನಲ್ಲಿ ನಿಮಗೆ ಜಾಸ್ತಿ ಇದೆ. ದ ನೆಟ್ವರ್ಕ್ ಪ್ರಾಪಗೇಷನ್ ಡಿಲೇ ಈಸ್ ಮೋರ್ ಇನ್ ದ ವ್ಯಾನ್. ಯಾಕೆ ಅಂತಂದರೆ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಟೈಮ್ ತಗೊಳುತ್ತೆ ಅಂತಂದರೆ ಜಾಸ್ತಿ ಡಿಲೇ ಆಗುತ್ತೆ. ಬಟ್ ಲೋಕಲ್ ಏರಿಯಾ ನೆಟ್ವರ್ಕ್ನಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಕಂಪ್ಯೂಟರ್ ಅದು ಕಡಿಮೆ ಇರೋದ್ರಿಂದ ಟೈಮ್ ಕಡಿಮೆ ತಗೊಳುತ್ತೆ. ನೆಕ್ಸ್ಟ್ ಕಂಗೆಷನ್ ಅಂತಂದರೆ ದಟ್ ಈಸ್ ಟ್ರಾಫಿಕ್ ಬಿಟ್ವೀನ್ ಟು ಕಂಪ್ಯೂಟರ್. ಒಂದು ಪಾಕೆಟ್ನ ಫಾರ್ವರ್ಡ್ ಮಾಡಬೇಕು ಅಂದರೆ ಒಂದು ಪಾಕೆಟ್ನ ಈ ಮೀಡಿಯಮಲ್ಲಿ ಟ್ರಾನ್ಸ್ಮಿಷನ್ ಮೀಡಿಯಮಲ್ಲಿ ಫಾರ್ವರ್ಡ್ ಮಾಡಬೇಕು ಅಂತಂದರೆ ಅಲ್ಲಿ ಎಷ್ಟು ಮಟ್ಟಿಗೆ ಟ್ರಾಫಿಕ್ ಫ್ರೀ ಇದೆ, ಬಿಜಿ ಇದೆ ಅಂತ. ಇನ್ ದ ಲೋಕಲ್ ಏರಿಯಾ ನೆಟ್ವರ್ಕ್ ಯಾವೇ ಲೆಸ್ ಕಂಗೆಷನ್ ಅಂದರೆ ಅಲ್ಲಿ ಟ್ರಾಫಿಕ್ಕು ಜಾಸ್ತಿ ಇರೋದಿಲ್ಲ, ಕಡಿಮೆ ಇರುತ್ತೆ. ಬಟ್ ಮೆಟ್ರೋಪಾಲಿಟನ್ಸ್ ಏರಿಯಾ ನೆಟ್ವರ್ಕಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕ್ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಇದೆ, ಬಟ್ ವೈಡ್ ಏರಿಯಾ ನೆಟ್ವರ್ಕ್ಗಿಂತನೂ ಕಮ್ಮಿ ಇದೆ. ಓಕೆ, ವೈಡ್ ಏರಿಯಾ ನೆಟ್ವರ್ಕ್ನಲ್ಲಿ ಯಾವೇ ಮೋರ್ ಕಂಗೆಷನ್ ದೆನ್ ಬೋತ್ ಮ್ಯಾನ್ ಆ್ಯಂಡ್ ವ್ಯಾನ್. ನೋಡಿ, ಕಂಗೆಷನ್ ಅಂದು ಟ್ರಾಫಿಕ್ ಜಾಮ್. ಓಕೆ, ಟ್ರಾಫಿಕ್ ಜಾಮು ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಕಡಿಮೆ ಇದೆ. ಇಲ್ಲಿ ಕಡಿಮೆ ಇದೆ ಅಂತಂದರೆ ಇಲ್ಲಿ ಜಾಸ್ತಿ ಇರುತ್ತೆ. ಬಟ್ ಇವೆರಡರ ಮಧ್ಯೆ ಬರುವಂಥದ್ದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಓಕೆ, ಮೇಂಟೆನೆನ್ಸ್ ಯಾವುದರಲ್ಲಿ ಮೇಂಟೆನೆನ್ಸ್ ಮಾಡೋದಕ್ಕೆ ಈಸಿ ಆಗಿದೆ. ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ದ ಲೋಕಲ್ ಏರಿಯಾ ನೆಟ್ವರ್ಕ್ ಈಸ್ ಈಸಿ ಆ್ಯಂಡ್ ದ ಲೆಸ್ ಕಾಸ್ಟ್ಲಿ ದೆನ್ ವ್ಯಾನ್. ಈಗ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಮೇಂಟೆನೆನ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಬಟ್ ಇದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇದೆ. ಬಟ್ ಇಲ್ಲಿ ಬಂದುಬಿಟ್ಟು ಯೂಶಲಿ ಕಾಂಪ್ಲಿಕೇಟೆಡು, ಆಮೇಲೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಆಮೇಲೆ ನಮ್ಮ ಡಿಸ್ಟೆನ್ಸ್ ಬಂದುಬಿಟ್ಟು ಲೆಸ್ ದೆನ್ 1 ಕಿಲೋಮೀಟರ್, ಬಿಟ್ವೀನ್ 5 to 20 ಕಿಲೋಮೀಟರ್ ಆರ್ 5 to 25 ಕಿಲೋಮೀಟರ್, ವ್ಯಾನಲ್ಲಿ ಮೋರ್ ದೆನ್ 100 ಕಿಲೋಮೀಟರ್. ಓಕೆ, ಎಕ್ಸಾಮಲ್ಲಿ ಕಂಪ್ಯಾರಿಸನ್ ಬಿಟ್ವೀನ್ ಲ್ಯಾನ್ ಮ್ಯಾನ್ ವ್ಯಾನ್ ಅಂತ ಕೇಳಿದಾಗ ಒಂದು 5 ಮಾರ್ಕ್ಸ್ ಕೇಳಿದಾಗ ಯು ಶುಡ್ ರೈಟ್ ಮೋರ್ ದೆನ್ 5 ಪಾಯಿಂಟ್. ಅದು ಒಂದು 6 ಪಾಯಿಂಟ್ ಬರೆದಿಟ್ಟರೆ ಅದು ಕರೆಕ್ಟಾಗಿ ಬರೆದಿಟ್ಟರೆ ನಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸ್ವಿಚಿಂಗ್ ಟೆಕ್ನಿಕ್. ಸೋರ್ಸ್ ಕಂಪ್ಯೂಟರಿಂದ ಡೆಸ್ಟಿನೇಷನ್ ಕಂಪ್ಯೂಟರಿಗೆ ಕನೆಕ್ಟ್ ಮಾಡೋದೇ ಸ್ವಿಚಿಂಗ್ ಟೆಕ್ನಿಕ್ ಅಂತೇಳಿ ಕರಿತೀವಿ. ಅದರಲ್ಲಿ 3 ಟೈಪ್ಸ್ ಇದೆ: ಸರ್ಕ್ಯೂಟ್ ಸ್ವಿಚಿಂಗ್, ಮೆಸೇಜ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್. ಈ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಏನು ಹೇಳಬೇಕು ಅಂತಂದರೆ ಡೆಡಿಕೇಟೆಡ್ ಫಿಸಿಕಲ್ ಪಾರ್ಟ್ ಕ್ರಿಯೇಟ್ ಆಗುತ್ತೆ. ಸೋರ್ಸ್ ಕಂಪ್ಯೂಟರಿಂದ ಡೆಸ್ಟಿನೇಷನ್ ಕಂಪ್ಯೂಟರಿಗೆ ಡೆಡಿಕೇಟೆಡ್ ಫಿಸಿಕಲ್ ಪಾರ್ಟ್ ಕ್ರಿಯೇಟ್ ಆದಾಗ ಬೇರೆ ಯಾವ ಕಂಪ್ಯೂಟರು ಈ ಪಾರ್ಟನ್ನು ಬಳಕೆ ಮಾಡೋಕ್ಕಾಗಲ್ಲ. ಇದು ಬಹಳ ಇಂಪಾರ್ಟೆಂಟು. ನೆಕ್ಸ್ಟು ರಿಯಲ್ ಟೈಮ್ ಕಮ್ಯುನಿಕೇಷನ್.
ರಿಯಲ್ ಟೈಮ್ ಕಮ್ಯುನಿಕೇಷನ್ ಅಂತಂದರೆ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರು ಆ ಟೈಮಲ್ಲೇ ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗೋದು. ಒಂದು ಸಲ ಪಾರ್ಟ್ ಕ್ರಿಯೇಟ್ ಆದ ನಂತರ ಡೆಡಿಕೇಟೆಡ್ ಫಿಸಿಕಲ್ ಪಾರ್ಟ್ ಕ್ರಿಯೇಟ್ ಆದ ನಂತರ ನೀವು ಆ ಟೈಮಲ್ಲಷ್ಟೇ ನೀವು ಮೆಸೇಜನ್ನು ಕಳಿಸ್ಬೇಕು. ಓಕೆ, ಆ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ನೀವೇನಾರ ಮೆಸೇಜನ್ನು ಕಳಿಸಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಹಾಗಾಗಿ ರಿಯಲ್ ಟೈಮ್ ಕಮ್ಯುನಿಕೇಷನ್ ಇಸ್ ನಥಿಂಗ್ ಬಟ್ ವಾಟ್ ನಾವು ಏನು ಡೇಟಾವನ್ನು ಕಳಿಸ್ತೀವೋ ಆ ಡೇಟಾನ ಏನು ಟೈಮ್ ವೇಸ್ಟ್ ಮಾಡದೆ ಬೇಗನ ಆ ಟೈಮ್ನ ಫಾರ್ವರ್ಡ್ ಮಾಡಬೇಕು ಡೆಸ್ಟಿನೇಷನ್ ಕಂಪ್ಯೂಟರಿಗೆ. ದಟ್ ಈಸ್ ರಿಯಲ್ ಟೈಮ್ ಕಮ್ಯುನಿಕೇಷನ್. ಓಕೆ, ಬಟ್ ಮೆಸೇಜ್ ಪಿಚಿಂಗಲ್ಲಿ ಡೆಡಿಕೇಟೆಡ್ ಫಿಸಿಕಲ್ ಪಾರ್ಟ್ ಕ್ರಿಯೇಟ್ ಆಗಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಸ್ಟೋರ್ ಆ್ಯಂಡ್ ಫಾರ್ವರ್ಡ್. ಇಲ್ಲಿ ಸ್ಟೋರ್ ಅಂತಂದರೆ ಮೆಸೇಜು ಫಾರ್ವರ್ಡ್ ಆಗುತ್ತೆ. ಅಂದರೆ ಫಸ್ಟ್ ಕಂಪ್ಯೂಟರಿಂದ ನಿಮಗೆ ಡೆಸ್ಟಿನೇಷನ್ ಕಂಪ್ಯೂಟರಿಗೆ ಹೋಗಬೇಕು ಅಂದರೆ ಇನ್ ಬಿಟ್ವೀನ್ ಸೋ ಮೆನಿ ಇಂಟರ್ಮೀಡಿಯೇಟ್ ನೋಡ್ ಅಂತಂದರೆ ಒಂದು ಸ್ವಿಚ್ ಆಗಿರ್ಬೋದು, ರೂಟರ್ಸ್ ಆಗಿರ್ಬೋದು, ಅಥವಾ ಅದೊಂದು ಸರ್ವರ್ ಆಗಿರ್ಬೋದು. ಆ ಒಂದು ಕಂಪ್ಯೂಟರ್ ಮೂಲಕ ಆ ಒಂದು ನೋಡ್ ಮೂಲಕ ಸ್ಟೋರ್ ಆಗುತ್ತೆ. ಎಲ್ಲಿವರೆಗೂ ಸ್ಟೋರ್ ಆಗುತ್ತೆ ಅಂದರೆ ನೆಕ್ಸ್ಟ್ ಪಾರ್ಟ್ ನಿಮಗೆ ಮೆಸೇಜನ್ನು ಫಾರ್ವರ್ಡ್ ಮಾಡಲಿಕ್ಕೆ ಟ್ರಾಫಿಕ್ ಫ್ರೀ ಇತ್ತು ಅಂತಂದರೆ ಮೆಸೇಜನ್ನು ಫಾರ್ವರ್ಡ್ ಆಗುತ್ತೆ. ಇನ್ ಕೇಸ್ ಟ್ರಾಫಿಕ್ ಏನು ಫ್ರೀ ಇಲ್ಲ ಅಂತಂದರೆ ಆ ಮೆಸೇಜನ್ನು ಸ್ಟೋರ್ ಮಾಡ್ಕೊತೀವಿ. ಓಕೆ, ಈ ಸೋರ್ಸ್ ಕಂಪ್ಯೂಟರಿಂದ ಡೆಸ್ಟಿನೇಷನ್ ಕಂಪ್ಯೂಟರು ಒಂದೇ ಟೈಮಲ್ಲಿ ಮೆಸೇಜನ್ನು ಫಾರ್ವರ್ಡ್ ಆಗಲ್ಲ, ಬೇರೆ ಬೇರೆ ಟೈಮಲ್ಲಿ ಮೆಸೇಜನ್ನು ಫಾರ್ವರ್ಡ್ ಆಗುತ್ತೆ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಮೆಸೇಜ್ ಸ್ವಿಚಿಂಗ್ ಟೆಕ್ನಿಕ್. ಈ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ನಾವೇನೇ ಮೆಸೇಜ್ ಕಳಿಸಿದ್ರೂ ಆ ಮೆಸೇಜ್ ಬೇಗ ಡೆಸ್ಟಿನೇಷನ್ ಕಂಪ್ಯೂಟರಿಗೆ ತಲುಪುತ್ತೆ. ಆದರೆ ಮೆಸೇಜ್ ಸ್ವಿಚಿಂಗಲ್ಲಿ ಬೇಗ ತಲುಪೋದಿಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಇಟ್ ಮೇ ಬಿ 5 minutes, 10 minutes ಆರ್ ಈವನ್ 5 to 6 hours. ಆಮೇಲೆ ಸೂಟೇಬಲ್ ಫಾರ್ ಮೆಸೇಜ್ ಸರ್ವಿಸ್. ಅಂಡ್ ನೀವೇನಾರ ಒಂದು ಮೆಸೇಜ್ ಕಳಿಸಿದ್ರೆ ನಿಮಗೆ ತಕ್ಷಣ ಬರ್ಬೋದು, ಅಥವಾ ಒಂದು 5 ನಿಮಿಷ 10 ನಿಮಿಷ ಡಿಲೇ ಆಗ್ಬೋದು. ಆದರೆ ರಿಯಲ್ ಟೈಮ್ ಕಮ್ಯುನಿಕೇಷನ್ ಮಾಡೋಕ್ಕಾಗಲ್ಲ. ರಿಯಲ್ ಟೈಮ್ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ನೀವು ಕಾಲ್ ಮಾಡಬೇಕು. ನೀವು ಕಾಲ್ ಮಾಡಿದಾಗ ಆ ಟೈಮಲ್ಲಿ ಫೋನ್ ಪಿಕ್ ಮಾಡಿದರೆ ಮಾತ್ರ ಆ ಟೈಮಲ್ಲಿ ಅಷ್ಟೇ ಕಮ್ಯುನಿಕೇಷನ್ ಆಗುತ್ತೆ. ಬಟ್ ಮೆಸೇಜ್ ಸರ್ವಿಸಿಂಗ್ ಅಂತಂದರೆ ನೀವೇನೇ ಮೆಸೇಜ್ ಕಳಿಸಿದ್ರೂ ಅದು ನಿಮಗೆ ತಕ್ಷಣ ಆ ಮೆಸೇಜು ಡೆಲಿವರಿ ಆಗಲ್ಲ, ಅದಕ್ಕೆ ಒಂದು ಟೈಮ್ ತೊಗೊಳುತ್ತೆ. ಇಟ್ ಡಿಪೆಂಡ್ಸ್ ಆನ್ ಟ್ರಾಫಿಕ್. ನಿಮಗೇನಾದ್ರು ಟ್ರಾಫಿಕ್ ಫ್ರೀ ಇತ್ತು ಅಂತಂದರೆ ಬೇಗ ಆ ಮೆಸೇಜನ್ನು ಡೆಲಿವರಿ ಆಗುತ್ತೆ. ಇನ್ ಕೇಸ್ ಟ್ರಾಫಿಕ್ ಏನಾರ ಬಿಜಿ ಇತ್ತು ಅಂತಂದರೆ ಅದಕ್ಕೆ ಟೈಮ್ ಡಿಲೇ ಆಗುತ್ತೆ. ಪ್ಯಾಕೇಜ್ ಸ್ವಿಚಿಂಗ್ ಅನ್ನೋದು ಡಿವೈಡ್ ಆ್ಯಂಡ್ ಫಾರ್ವರ್ಡ್. ನೋಡಿ, ಸೋರ್ಸ್ ಕಂಪ್ಯೂಟರಿಂದ ಡೆಸ್ಟಿನೇಷನ್ ಕಂಪ್ಯೂಟರಿಗೆ ಒಂದು ಶಾರ್ಟ್ ಮೆಸೇಜನ್ನು ಕಳಿಸ್ತೀವಿ. ಶಾರ್ಟ್ ಮೆಸೇಜ್ ಅಂದರೆ SMS, ಶಾರ್ಟ್ ಮೆಸೇಜಿಂಗ್ ಸರ್ವಿಸ್. ಒಂದು ಮೆಸೇಜ್ ಅಂದ ಮೇಲೆ ಅದರಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರಬೇಕು ಅಂತ ಹೇಳಿ ಒಂದು ಲಿಮಿಟೇಷನ್ ಇದೆ. ಅಷ್ಟೇ ಮೆಸೇಜ್ ಮಾತ್ರ ಕಳ್ಸೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ಕಳಿಸ್ಬೇಕು ಅಂದರೆ ದಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಬೈ ದ ಮೆಸೇಜ್ ಸ್ವಿಚಿಂಗ್. ನೀವೇನಾದರೂ ಜಾಸ್ತಿ ಮೆಸೇಜನ್ನು ಕಳಿಸ್ಬೇಕು ಅಂತಂದರೆ ಯು ಶುಡ್ ಗೋ ಫಾರ್ ದ ಪ್ಯಾಕೇಜ್ ಸ್ವಿಚಿಂಗ್. ಆ ಪ್ಯಾಕೇಜ್ ಸ್ವಿಚಿಂಗ್ ಏನು ಮಾಡುತ್ತೆ ಅಂದರೆ ನೀವೇನು ಮೆಸೇಜ್ ಕಳಿಸ್ಬೇಕು ಅಂತ ಇದ್ದೀರೋ ಆ ಮೆಸೇಜನ್ನು ಒಂದು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ನಿಮಗೆ ಒಂದು ಪ್ಯಾಕೇಜ್ ಕ್ರಿಯೇಟ್ ಆಗುತ್ತೆ. ಪ್ಯಾಕೆಟು 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, ಅದು ಎಷ್ಟಾದರೂ ಆಗಲಿ, ಒಂದು 10 ಆದರೂ ಆಗಿರ್ಬೋದು. ಈ ಎಲ್ಲ ಪ್ಯಾಕೆಟು ಒಂದೇ ರೂಟಿಗೆ ಫಾರ್ವರ್ಡ್ ಮಾಡ್ಬೋದು ಅಥವಾ ಬೇರೆ ಬೇರೆ ರೂಟಿಗೆ ಫಾರ್ವರ್ಡ್ ಮಾಡ್ಬೋದು. ಸಪೋಸ್ ನೀವೇನಾದರೂ ಒಂದೇ ರೂಟಲ್ಲೇ ಫಾರ್ವರ್ಡ್ ಆಗಿದ್ದರೆ ಅದು ಕನೆಕ್ಷನ್ ಓರಿಯೆಂಟೆಡ್ ಪ್ಯಾಕೇಜ್ ಸ್ವಿಚಿಂಗ್ ಅಂತೇಳಿ ಕರಿತೀವಿ. ಬೇರೆ ಬೇರೆ ರೂಟಿಗೆ ಫಾರ್ವರ್ಡ್ ಆಗಿದ್ದರೆ ಡೇಟಾಗ್ರಾಮ್ ಪ್ಯಾಕೇಜ್ ಸ್ವಿಚಿಂಗ್ ಅಂತೇಳಿ ಕರಿತೀವಿ. ಓಕೆ,
ಇದು ರಿಲಯಬಲ್ ಡೇಟಾ ಕಮ್ಯುನಿಕೇಷನ್. ಮೆಸೇಜ್ ಸ್ವಿಚಿಂಗಲ್ಲಿ ಮೆಸೇಜು ಸೆಂಡ್ ಆಗುತ್ತೆ ಅಥವಾ ಸೆಂಡ್ ಆಗದೇ ಇರ್ಬೋದು. ಬಟ್ ಪ್ಯಾಕೇಜ್ ಸ್ವಿಚಿಂಗ್ ಅಂತ ಬಂದಾಗ ನೀವೇನೇ ಮೆಸೇಜ್ ಕಳಿಸಿದ್ರೂ ಅದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಆ ಮೆಸೇಜನ್ನು ಡೆಸ್ಟಿನೇಷನ್ ಕಂಪ್ಯೂಟರಿಗೆ ರಿಸೀವ್ ಆಗುವ ಸಾಧ್ಯತೆ ಇದೆ. ಇನ್ ಕೇಸ್ ಮೆಸೇಜ್ ಏನಾದರೂ ಲಾಸ್ ಆಯಿತು ಅಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಇದೆ. ದಟ್ ಈಸ್ ಪಾಸಿಬಲ್ ಬೈ ಪ್ಯಾಕೇಜ್ ಸ್ವಿಚಿಂಗ್. ಬಟ್ ಮೆಸೇಜ್ ಸ್ವಿಚಿಂಗಲ್ಲಿ ಅಷ್ಟೊಂದು ರಿಲಯಬಲ್ ಇಲ್ಲ. ಓಕೆ, ಇದು ಬಹಳ ಮುಖ್ಯವಾಗಿದೆ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೋಟ್ ಮಾಡ್ಕೋಬೇಕು. ಕಂಪ್ಯಾರಿಸನ್ ಬಿಟ್ವೀನ್ ಡೇಟಾಗ್ರಾಮ್ ವರ್ಚ್ಯೂಮ್ ಕನೆಕ್ಷನ್ ಓರಿಯೆಂಟೆಡ್ ಪ್ಯಾಕೇಜ್ ಸ್ವಿಚಿಂಗ್. ಇಲ್ಲಿ ಡೇಟಾಗ್ರಾಮ್ ಅಂತಂದರೆ ದಿಸ್ ಈಸ್ ಡೇಟಾಗ್ರಾಮ್ ಅಪ್ರೋಚ್, ದಿಸ್ ಇಸ್ ದ ವರ್ಚುವಲ್ ಸರ್ಕ್ಯೂಟ್ ಅಪ್ರೋಚ್. Datagram is also called as connection-less service. Virtual circuit is also called as connection-oriented service. ಇದು ಯಾವ ಥರ ಇದೆ ಅಂತಂದರೆ, ಟೆಲಿಫೋನ್ ಸಿಸ್ಟಮ್ ಯಾವ ರೀತಿಯಾಗಿ ಕೆಲಸ ಮಾಡ್ತೀವೋ ಅದೇ ರೀತಿಯಾಗಿ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸಲ್ಲೂ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ. ಬಟ್ ಕನೆಕ್ಷನ್-ಲೆಸ್ ಸರ್ವಿಸಲ್ಲಿ ಪೋಸ್ಟಲ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೋ ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಆಮೇಲೆ ಅದು ಎಲ್ಲಿ ಬಳಕೆ ಮಾಡ್ತೀವಿ? ಯೂಸೇಜ್. ದಿ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಆರ್ ಯೂಸ್ ಇನ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್ ನೆಟ್ವರ್ಕ್. ನೀವೇನಾದ್ರೂ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್ ನೆಟ್ವರ್ಕ್ ಮಾಡಬೇಕು ಅಂದರೆ ಅವಾಗ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಅಲ್ಲಿ ನೀವು ಯೂಸ್ ಮಾಡಬೇಕಾಗತ್ತೆ. ಕನೆಕ್ಷನ್ಲೆಸ್ ಸರ್ವಿಸಲ್ಲಿ ಇಟ್ ಈಸ್ ಯೂಸ್ ಇನ್ ದ ಕಂಪ್ಯೂಟರ್ ನೆಟ್ವರ್ಕ್. ಕಂಗೆಷನ್ ಅಂತಂದರೆ ಒಂದು ಮೆಸೇಜ್ ಕಳಿಸಲಿಕ್ಕೆ ಟ್ರಾಫಿಕ್ ಜಾಮ್. ನೋ ಕಂಗೆಷನ್ ಇನ್ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್. ಈ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ನಲ್ಲಿ ಕಂಗೆಷನ್ ಬರೋ ಸಾಧ್ಯನೇ ಇಲ್ಲ. ಯಾಕೇಳಿ ಅಲ್ಲಿ ಡೆಡಿಕೇಟೆಡ್ ಫಿಸಿಕಲ್ ಪಾರ್ಟ್ ಕ್ರಿಯೇಟ್ ಆಗುತ್ತೆ. ನೀವೇನಾದ್ರೂ ಒಂದು ಡೇಟಾ ಕಳಿಸ್ಬೇಕು ಅಂದರೆ, ನೀವೇನಾದರೂ ಒಂದು ಪಾಕೆಟನ್ನು ಕಳಿಸ್ಬೇಕು ಅಂದರೆ ಫಸ್ಟು ಫಿಸಿಕಲ್ ಪಾರ್ಟ್ ಕ್ರಿಯೇಟ್ ಆಗುತ್ತೆ. ಫಿಸಿಕಲ್ ಪಾರ್ಟ್ ಕ್ರಿಯೇಟ್ ಆದಮೇಲೆ ಡೇಟಾನ ಸೆಂಡ್ ಆಗುತ್ತೆ. ಓಕೆ, ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಆಗಲ್ಲ. ಬಟ್ ಇನ್ ದ ಕನೆಕ್ಷನ್ಲೆಸ್ ಸರ್ವಿಸ್ನಲ್ಲಿ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್, ರಿಲಯಬಿಲಿಟಿ. ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ನಲ್ಲಿ ಹೈಲಿ ರಿಲಯಬಲ್. ಯಾಕೆಂತಂದರೆ ಒಂದೇ ರೂಟಲ್ಲಿ ಎಲ್ಲ ಪಾಕೆಟನ್ನು ಫಾರ್ವರ್ಡ್ ಮಾಡ್ತೀವಿ. ಎಲ್ಲ ಪಾಕೆಟ್ ಒಂದೇ ರೂಟಲ್ಲಿ ಫಾರ್ವರ್ಡ್ ಮಾಡ್ತೀವಿ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಡೇಟಾ ಲಾಸ್ ಆಗುವ ಸಾಧ್ಯತೆ ಇಲ್ಲ. ಹಾಗಾಗಿ ರಿಲಯಬಿಲಿಟಿ ಯಾವಾಗಲೂ ಜಾಸ್ತಿ ಇರುತ್ತೆ. ಬಟ್ ಕನೆಕ್ಷನ್ಲೆಸ್ ಸರ್ವಿಸಲ್ಲಿ ನೋ ಗ್ಯಾರಂಟಿ ಆಫ್ ರಿಲಯಬಿಲಿಟಿ. ಒಂದು ಸತಿ ನೀವು ಮೆಸೇಜ್ ಏನಾದರೂ ಕಳಿಸಿ ಮಧ್ಯದಲ್ಲಿ ಏನಾದರೂ ಮೆಸೇಜ್ ಲಾಸ್ಟ್ ಆಯಿತು ಅಂದರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ. ಹಾಗಾಗಿ ನೀವೇನಾರ ಒಂದು ಮೆಸೇಜನ್ನು ಕಳಿಸ್ಬೇಕು ಅಂತ ಬಂದಾಗ ಯು ಶುಡ್ ಗೋ ಟು ದ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಬಟ್ ನಾಟ್ ಕನೆಕ್ಷನ್ಲೆಸ್ ಸರ್ವಿಸ್. ಪಾಕೆಟ್ ರೂಟ್. ಇನ್ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ದ ಪಾಕೆಟ್ ಫಾಲೋ ಸೇಮ್ ರೂಟ್. ಎಲ್ಲ ಪಾಕೆಟು ಒಂದೇ ರೂಟಲ್ಲಿ ಫಾಲೋ ಆಗುತ್ತೆ, ಅಂದರೆ ಒಂದೇ ರೂಟಲ್ಲೇ ಫಾರ್ವರ್ಡ್ ಆಗುತ್ತೆ. ಬಟ್ ಕನೆಕ್ಷನ್ಲೆಸ್ ಸರ್ವಿಸಲ್ಲಿ ಬೇರೆ ಬೇರೆ ಪಾಕೆಟು ಬೇರೆ ಬೇರೆ ರೂಟಿಗೆ ಫಾರ್ವರ್ಡ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟು. ಓಕೆ, ನೀವೇನಾರ ಸೇಮ್ ರೂಟಲ್ಲಿ ಎಲ್ಲ ಪಾಕೆಟು ಫಾಲೋ ಮಾಡ್ತಾ ಇದೆ ಅಂತಂದರೆ ಅಲ್ಲಿ ನಿಮಗೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಮತ್ತು ಡೇಟಾ ಏನೂ ಲಾಸ್ ಆಗಲ್ಲ. ಬಟ್ ಎಲ್ಲ ಪಾಕೆಟು ಬೇರೆ ಬೇರೆ ರೂಟಲ್ಲಿ ಫಾರ್ವರ್ಡ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ನಿಮಗೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ ಮತ್ತು ಮೆಸೇಜ್ ಲಾಸ್ ಆಗುವ ಸಾಧ್ಯತೆ ಇದೆ. ಇದು ತುಂಬ ಇಂಪಾರ್ಟೆಂಟು, ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಇದರಲ್ಲಿ ನಿಮಗೇನಾರ ಡೌಟ್ಸ್ ಇದ್ದರೆ ಈ ವಿಡಿಯೋಸ್ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ. ಆ ಕಮೆಂಟ್ ಬಾಕ್ಸಲ್ಲಿ ನಿಮಗೇನಾರ ಡೌಟ್ಸ್ ಇದ್ದರೆ ಆ ಡೌಟ್ಸನ್ನು ಕಮೆಂಟ್ ಮೂಲಕ
ಕಮೆಂಟ್ ಮಾಡಿ. ನಾನು ಅದನ್ನು ನೋಡ್ಕೊಂಡು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಕ್ಲಾರಿಫೈ ಮಾಡ್ತೀವಿ. ಥ್ಯಾಂಕ್ ಯು.